ಇವತ್ತು ನಮಗೆ ಕೇಕ್ ಕತ್ತರಿಸದೆ ಒಂದು ಇಲ್ಲ ಹೌದು ನೆನ್ನೆ ನೆನ್ನೆ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಸಖತ್ ಬೇಜಾರಾಯಿತು. ಅಂದರೆ ಏನು ಪಾಪ ಏನು ಮಾಡಿದ್ರು ಅಲ್ಲಿ ಹೋಗಿದ್ದ ಜನ ಎಲ್ಲ. ಅಂದರೆ ಹುಟ್ಟುಹಬ್ಬನ ಆಚರಿಸೋದು ಬೇಡ ಅಂದ್ಕೊಂಡೆ, ಬಟ್ ಸುಮಾರು ಜನ ಊರುಗಳಿಂದ ಎಲ್ಲ ಫ್ಯಾನ್ಸ್ ಬಂದಿದ್ರು. ಅಟ್ಲೀಸ್ಟ್ ಅವರನ್ನು ವಿಶ್ ಮಾಡಿ ಅವ್ರನ್ನೆಲ್ಲ ನೋಡೋಣ ಅಂತ ಅಷ್ಟೇ ಮಾಡಿದೆ. ಅದಕ್ಕೆ ಕೇಕ್ ಏನು ಸೆಲೆಬ್ರೇಷನ್ ಏನು ಬೇಡ ಅಂತ ಹೇಳಿದ್ದೀನಿ ಆದಷ್ಟು. ಬಟ್ ಪಾಪ ಊರಿಂದೆಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಒಂದು ಮೀಟ್ ಮಾಡಬೇಕು ಅಂತ ಒಂದು ಸಂತೋಷ ಅಷ್ಟೇ. ಈ ಥರ ಅಟ್ಯಾಕ್ಗಳ ಬಗ್ಗೆ ಇಲ್ಲ, ಅದು ನಡೀತಾನೆ ಇದೆ. ಅಫ್ಕೋರ್ಸ್ ಇದಕ್ಕೆ ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳೇಬೇಕು. ಆ್ಯಂಡ್ ಯಾವ ಕಾರಣ ಆಗಿದೆ ಅವ್ರಿಗೆ ಡೆಫಿನೆಟ್ಲಿ ದೇವರು ಒಂದು ಶಿಕ್ಷೆ ಕೊಡ್ತಾರೆ. ಒಂದು ಧರ್ಮವನ್ನು ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಅಂದರೆ ಧರ್ಮನ ಕೇಳ್ಬಿಟ್ಟು ಹಿಂದೂನ ಅಂತ ಕೇಳ್ಬಿಟ್ಟು ಅಟ್ಯಾಕ್ ಮಾಡೋದು. ಸೊ ಹಿಂದೂಗಳ ಮೇಲೆ ಈ ಥರ ನರಮೇಧಗಳು ಆಗ್ತಾನೆ ಇದೆ. ಇಲ್ಲ, ಸಖತ್ ಬೇಜಾರಾಯಿತು. ಆಮೇಲೆ ಸುಮಾರು ಕಡೆಯಿಂದ ಜನ ಅಲ್ಲಿ ಹೋಗಿರ್ತಾರೆ. ಏನು ಒಂದು ಟೂರಿಸ್ಟ್ಗಾಗಲಿ ಒಂದು ವೆಕೇಷನ್ಗಾಗಲಿ ಹೋದಾಗ ಪಾಪ ಅವರು ಖುಷಿಯಾಗಿರೋಣ ಅಂತ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ನಿಜವಾಗ್ಲೂ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಕರ್ನಾಟಕದಿಂದ ಕೆಲವರು ಇದ್ದಾರೆ, ಸುಮಾರು ಬೇರೆ ಬೇರೆ ರಾಷ್ಟ್ರ ಎಲ್ಲರೂ. ಅಂದರೆ ಎಸ್ಪೆಷಲಿ ಕಾಶ್ಮೀರ ಅನ್ನೋದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್. ಎಲ್ಲರೂ ಖುಷಿಪಟ್ಟು ಅಂಥ ವಾತಾವರಣ ನೋಡೋಕೆ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ನೀವು ಲಡಾಖಲ್ಲಿ ಶೂಟ್ ಮಾಡಿದ್ರಿ, ಸೊ ಅಲ್ಲಿ ಹೇಗಿತ್ತು ಸರ್? ಅಂದರೆ ಸೆಕ್ಯೂರಿಟಿ ಎಲ್ಲ ಇತ್ತಾ ಶೂಟ್ ಮಾಡಿದಾಗೆಲ್ಲ? ಇಲ್ಲ, ನಾವು ಹೋಗಿದ್ದ ಟೈಮಲ್ಲಿ ಚೆನ್ನಾಗಿ ಸೆಕ್ಯೂರಿಟಿ. ಅಂದರೆ ಆ ಟೈಮಲ್ಲಿ ಏನು ಅಷ್ಟು ನಡೀತಿರ್ಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆನೂ ಆಲ್ವೇಸ್ ಕಾಶ್ಮೀರಲ್ಲಿ ನೀವು ಎಲ್ಲೇ ಹೋದ್ರೂ ಅಲ್ಲಿ ಫೌಜ್ ಅವ್ರು ಇದ್ದೇ ಇರ್ತಾರೆ, ಪೊಲೀಸವ್ರು ಇದ್ದೇ ಇರ್ತಾರೆ. ಆ್ಯಂಡ್ ಏನಂದರೆ ನಿಜ ನಾನು ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಸಖತ್ ಬೇಜಾರಾಯ್ತು ಅಷ್ಟೇ ನೆನ್ನೆ ಆ ವಿಷಯ ನೋಡಿ. ಆ್ಯಂಡ್ ಪಾಪ ಕೂತಿದ್ದವ್ರನ್ನ ಓಡಾಡ್ತಿರೋರನ್ನ ಆ ಥರ ಎಲ್ಲ ಸಖತ್ ಬೇಜಾರಾಯಿತು.